ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ಹುರುಳಿಕಾಯಿ ಪಲ್ಯ ಹೇಗೆ ಮಾಡೋದು ಅಂದರೆ ಬೀನ್ಸ್ ಪಲ್ಯನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಟೇಸ್ಟಿ ಆಗುವಂತಹ ಬೀನ್ಸ್ ಪಲ್ಯ. ಹಾಗೆ ಹೆಲ್ದಿ ವೆಲ್ ನೋಡೋದಾದರೆ ಇದೊಂದು ತುಂಬಾ ಹೆಲ್ದಿಯಾಗಿರೋ ಡಿಶಸ್ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಪಲ್ಯನ ತುಂಬ ಜನ ವೆರೈಟಿ ಆಗಿ ಮಾಡ್ತಾರೆ. ಬಟ್ ನಾನಿಲ್ಲಿ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಹೇಗೆ ಕ್ವಿಕ್ಕಾಗಿ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಮೊದಲಿಗೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಅದರ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನೀವು ಅಥವಾ ಬಾಣಲೆ ಪಾತ್ರೆ ಎನಿ ಟೈಪ್ ಆಫ್ ಪಾತ್ರೆ ಯೂಸ್ ಮಾಡಿ ಮಾಡ್ಬೋದು. ಪಾತ್ರೆ ಇಟ್ಕೊಂಡಾದ್ಮೇಲೆ ಸಣ್ಣದಾಗಿ ಹೆಚ್ಚಿರುವಂತಹ ಹುರುಳಿಕಾಯಿ ಅಂದರೆ ನೀವು ಕನ್ಫ್ಯೂಸ್ ಆಗಬೇಡಿ, ಬೀನ್ಸ್ ಅಂತೀವಲ್ವಾ. ಸೊ ಅಚ್ಚ ಕನ್ನಡದಲ್ಲಿ ಹುರುಳಿಕಾಯಿ ಅಂತೀವಿ, ಸೊ ಇಂಗ್ಲೀಷಲ್ಲಿ ಇದನ್ನ ಬೀನ್ಸ್ ಅಂತೀವಿ. ಸೊ ಹೆಚ್ಕೊಂಡಿರುವಂತಹ ಬೀನ್ಸ್ನ ಹಾಕಿ ಅದಕ್ಕೆ ಒಂದು 1/4 ಕಪ್ ಆಗುವಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಅದಕ್ಕೆ ಎಷ್ಟು ಉಪ್ಪು ಹಿಡಿಯುತ್ತೋ ಅಷ್ಟನ್ನ ಉಪ್ಪು ಹಾಕಿ ಬೇಯಿಸ್ಕೊಳ್ಳಿ. ಸೊ ಸ್ಟಾರ್ಟಿಂಗು 1/4 ಕಪ್ ಆಗಿರುವಂತಹ ನೀರು ಚೆನ್ನಾಗಿ ಬೆಂದ ಮೇಲೆ ನಿಮಗೆ ಆ ನೀರಂಶ ಎಲ್ಲ ಕಾಣಿಸಲ್ಲ, ಅಂದರೆ ಪಾತ್ರೆಯಲ್ಲೆಲ್ಲ ನೀರಿನ ಅಂಶ ಇರಲ್ಲ. ಚೆನ್ನಾಗಿ ಒಂದು ಬೀನ್ಸ್ ಚೆನ್ನಾಗಿ ಬೇಯಿಸ್ಕೊಂಡಿರುತ್ತೆ. ಈ ಒಂದು ಬೀನ್ಸ್ನ ಬೇಯಿಸ್ಕೊಂಡ್ರೆ ನಿಮಗೆ ಅರ್ಧ ಕೆಲಸ ಮುಗ್ದಂಗೆ. ಸೊ ಈ ಬೇಯಿಸ್ಕೊಂಡಿರೋಂಥ ಬೀನ್ಸ್ನ ಒಂದು ಕಡೆಗೆ ಸೈಡ್ಗೆ ಎತ್ತಿಡ್ಕೊಳ್ಳಿ. ನಂತರ ಇನ್ನೊಂದು ಬಾಣಲಿ ಅಥವಾ ಇನ್ನೊಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ 1.5 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಹಾಕೊಳ್ಳಿ. ಈ ಅಡುಗೆ ಎಣ್ಣೆ ಜೊತೆಗೆ ನೀವು ತುಪ್ಪ ಕೂಡ ಹಾಕೋಬಹುದು. ಬಟ್ ತುಪ್ಪನ ಕೆಲವೊಂದಷ್ಟು ಜನ ಯೂಸ್ ಮಾಡಲ್ಲ, ಅಂಥವ್ರು ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ನಾನಿಲ್ಲಿ ಬರೀ ಎಣ್ಣೆಲ್ಲೇ ಮಾಡ್ತಾ ಇದ್ದೀನಿ. ಎಣ್ಣೆ ಕಾದ ಮೇಲೆ ಅದಕ್ಕೆ ಒಗ್ಗರಣೆಗೆ ಸಾಸಿವೆನ ಹಾಕೊಳ್ಳಿ. ಯಾವಾಗಲೂ ಫ್ರೆಂಡ್ಸ್, ಒಗ್ಗರಣೆಯಲ್ಲಿ ಒಂದು ಸಾಸಿವೆ ಚಿಟಪಟ ಅಂತ ಸಿಡಿಬೇಕು. ಇಲ್ಲ ಅಂದರೆ ಆ ಸಾಸಿವೆ ಸಿಡಿಲಿಲ್ಲ ಅಂದರೆ ತಿನ್ನಬೇಕಾದ್ರೆ ನಿಮಗೆ ಕಹಿ ಅಂಶ ಬಿಟ್ಕೊಳ್ಳುತ್ತೆ. ಸೊ ಆದ ಕಾರಣ ನೀವು ಎಣ್ಣೆಯಲ್ಲಿ ಸಾಸಿವೆ ಚಿಟಪಟ ಅಂತ ಸೌಂಡ್ ಬರೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಅಂದರೆ ಆ ಒಂದು ಒಗ್ಗರಣೆಗೆ ಆ ಒಂದು ಸಾಸಿವೆನೇ ಮೇನ್ ಇಂಗ್ರೀಡಿಯೆಂಟ್ಸು. ಸೊ ಆದ್ದರಿಂದ ಕಹಿ ಅಂಶ ಬರಬಾರ್ದು ಅಂದರೆ ಚೆನ್ನಾಗಿ ಚಿಟಪಟ ಅಂತ ಸಿಡಿಯೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನೀವು 1 ಟೇಬಲ್ ಸ್ಪೂನ್ ಅಷ್ಟು ಚೆನ್ನ ದಾಲ್ ಅಂದರೆ ಕಡಲೆಬೇಳೆ ಹಾಕೊಳ್ಳಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕೊಳ್ಳಿ. ಈ ಒಂದು ಉದ್ದಿನ ಬೇಳೆ ಹಾಗೆ ಕಡಲೆಬೇಳೆ ನಿಮಗೆ ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಈ ಒಂದು ಕಡಲೆಬೇಳೆ ಹಾಕೋದ್ರಿಂದ ಒಂದು ಪಲ್ಯ ಮಧ್ಯ ತಿನ್ನಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ. ಅದಾದಮೇಲೆ ನಾನಿಲ್ಲಿ ಗೋಲ್ಡನ್ ಬ್ರೌನ್ ಆದಮೇಲೆ ಅದಕ್ಕೆ ಹಸಿರುಮೆಣ್ಸಿನ್ಕಾಯಿ, 2 ಖಾರ ಇರೋಂಥ ಹಸಿರುಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ. ನಿಮಗೆ ಸ್ವಲ್ಪ ಖಾರ ಬೇಕು ಪಲ್ಯ ಅಂದರೆ ಬೇಕಾದರೆ ನೀವು ಜಾಸ್ತಿ ಹಾಕೋಬೋದು. ಅದಾದಮೇಲೆ ನಾನಿಲ್ಲಿ ಒಂದು ಚಿಕ್ಕ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಹಾಕ್ತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ಕೆಲವೊಂದಷ್ಟು ಜನ ಜಾಸ್ತಿ ಇಷ್ಟಪಡಲ್ಲ, ಅಂಥವ್ರು ಕಮ್ಮಿ ಹಾಕೊಳ್ಳಿ. ಆಮೇಲೆ ಜಾಸ್ತಿನ ಯಾರೆಲ್ಲ ಈರುಳ್ಳಿ ಇಷ್ಟಪಡ್ತೀರಾ ಅವರು ಅಷ್ಟೇ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 1/4 kg ಹುರುಳಿಕಾಯಿನ ತಗೊಂಡು ಕಟ್ ಮಾಡಿ ಮಾಡ್ತಾ ಇರೋಂತಹ ಪಲ್ಯ. ಸೊ ಆದ ಕಾರಣ ನಾನಿಲ್ಲಿ ಒಂದು ಚಿಕ್ಕ ಈರುಳ್ಳಿನ ಬಳಸಿದ್ದೀನಿ. ಇನ್ ಕೇಸ್ ನೀವೇನಾದರೂ ಪಲ್ಯ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಬೀನ್ಸ್ ಹಾಗೆ ಈರುಳ್ಳಿನ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಹಾಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಶಾಲೋ ಫ್ರೈ ಆದಮೇಲೆ ಬೇಯಿಸ್ಕೊಂಡಿರುವಂತಹ ಹುರುಳಿಕಾಯಿ ಅಂದರೆ ಬೀನ್ಸನ್ನು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಅದರೊಳಗಡೆ ಫ್ರೈ ಆಗಬೇಕು. ಯಾಕಂದರೆ ಆ ಒಂದು ಹಸಿರು ಮೆಣಸಿನಕಾಯಿಯ ಖಾರ, ಬೀನ್ಸ್ ಹಾಗೆ ನಾವು ಹಾಕಿರುವಂತಹ ಈರುಳ್ಳಿ ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗಿ ಬೀನ್ಸಿಗೆಲ್ಲ ಬಿಟ್ಕೋಬೇಕು. ಸೊ ಅಲ್ಲಿ ತನಕ ನೀವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆಗಿದೆ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಆ ಒಂದು ಹಸಿ ಸ್ಮೆಲ್ಲೆಲ್ಲ ಹೋಗಿ, ಈರುಳ್ಳಿದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಿ, ಬೀನ್ಸ್ ಹಾಕಿದಾಗಲೂ ನಿಮಗೆ ಹಸಿ ಸ್ಮೆಲ್ ಇರುತ್ತೆ, ಅದೆಲ್ಲ ಹೋಗ್ಬಿಡುತ್ತೆ. ಸೊ ಅದಾದಮೇಲೆ ಫಸ್ಟೇ ನಾವು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ವಿ. ಇಲ್ಲಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಮಾತ್ರ ಹಾಕೊಳ್ಳಿ. ಯಾಕಂದರೆ ಬೀನ್ಸ್ ಪಲ್ಯ ಫಸ್ಟೇನೆ ನೀವು ಉಪ್ಪು ಹಾಕಿರ್ತೀರಲ್ವ ಬೇಯಿಸ್ಕೋಬೇಕಾದ್ರೆ. ಸೊ ತುಂಬ ಉಪ್ಪಾಗೋದ್ರೆ ತಿನ್ನೋಕ್ಕಾಗಲ್ಲ ಬೀನ್ಸ್ ಪಲ್ಯನ. ಇದೆಲ್ಲ ಆದಮೇಲೆ ಇದಕ್ಕೆ ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದೂ ಅಷ್ಟೇ ಫ್ರೆಂಡ್ಸ್, ನೀವು ಇದಕ್ಕೆ ಕೊಬ್ಬರಿ ತುರಿ ಬೇಕಾದರೂ ಹಾಕೋಬೋದು. ಬಟ್ ಹಸಿ ತೆಂಗಿನಕಾಯಿ ತುರಿ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೆಸಿಪಿನ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ.